ಬೆಂಗಳೂರು ರಾಮೇಶ್ವರ ಕೆಫೆ ಬ್ಲಾಸ್ಟ್ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಶಂಕಿತನ ಮತ್ತೊಂದು ವಿಡಿಯೋ ವೈರಲ್ ಆಗಿದೆ. ಬಿಎಂಟಿಸಿ ಬಸ್ನಲ್ಲಿ ಈತ ಓಡಾಟ ನಡೆಸಿರುವಂತಹ ವಿಡಿಯೋ ಇದು. ಮೊದಲು ಬಸ್ ಹತ್ತಿದ್ದ ಈ ಶಂಕಿತ, ಆದರೆ ಸೀಟ್ ಖಾಲಿ ಇದ್ರೂ ಕೂಡ ಕುಳಿತುಕೊಳ್ಳೋದಕ್ಕೆ ಹೋಗಲಿಲ್ಲ. ಬಸ್ ಹತ್ತಿ ಮೊದಲು ಅಲ್ಲಿ ಕೂರೋದಕ್ಕೆ ಮುಂದಾಗ್ತಾನೆ, ಆದರೆ ಅಲ್ಲಿ ಕ್ಯಾಮ್ರಾ ಇದೆ ಅನ್ನೋದನ್ನ ನೋಡಿ ಅಲ್ಲಿ ಕೂರೋದೇ ಇಲ್ಲ. ವಾಪಸ್ ಆ ಸ್ಥಳದಿಂದ ಎದ್ದು ಬರ್ತಾನೆ. ಸಿಸಿಟಿವಿಯ ಕೆಳಗೆ ಆತ ಕವರ್ ಆಗದ ರೀತಿಯಲ್ಲಿ ಪ್ರಯಾಣ ಬೆಳೆಸಿದ್ದಾನೆ. ಸದ್ಯ ಆ ವಿಡಿಯೋ ಈಗ ವೈರಲ್ ಆಗ್ತಾ ಇದೆ. ನೋಡಿ, ಇದೇ ದೃಶ್ಯಗಳು. ಈತ ಇಲ್ಲಿ ಹತ್ತಿದ್ದಾನೆ, ಇನ್ನೇನು ಮೂವ್ ಆಗಬೇಕಿತ್ತು, ಆ ಬಸ್ಸನ್ನು ಹತ್ತಿರೋದು ಆತ. ನೀವು ಅಲ್ಲಿ ವಿಡಿಯೋ ನೋಡ್ಬೋದು. ಇಡೀ ಬಸ್ ಖಾಲಿ ಇದೆ. ಮೊದಲು ಕುಳಿತುಕೊಳ್ಳೋದಕ್ಕೆ ಹೋಗ್ತಾನೆ. ಇದ್ದಕ್ಕಿದ್ದ ಹಾಗೆ ಅಲ್ಲಿ ಬಸ್ ಮುಂಭಾಗದಲ್ಲಿ ಸಿಸಿಟಿವಿ ಅಳವಡಿಸಿರೋದು ಅವನ ಗಮನಕ್ಕೆ ಬರುತ್ತೆ. ಅದಾದ್ಮೇಲೆ ಆತ ಅಲ್ಲಿ ಕೂರೋದೇ ಇಲ್ಲ. ನೇರವಾಗಿ ಆ ಸಿಸಿಟಿವಿಯನ್ನು ಎಲ್ಲಿ ಹಾಕಿದ್ರಲ್ಲ ಅದರ ಕೆಳಭಾಗಕ್ಕೆ ಬರ್ತಾನೆ. ಅಂದರೆ ತಾನು ಕ್ಯಾಪ್ಚರ್ ಆಗಬಾರ್ದು ಸಿಸಿಟಿವಿ ಕ್ಯಾಮ್ರಾದಲ್ಲಿ ಅನ್ನೋ ಕಾರಣಕ್ಕೆ ಈತ ಎಷ್ಟು ತಲೆ ಓಡಿಸಿ ಸ್ಕೆಚ್ ಹಾಕಿ ಈ ಕೃತ್ಯ ಮಾಡಿದ್ದಾನೆ ನೋಡಿ. ಈ ವಿಡಿಯೋ ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಅಲ್ಲಿಂದ ಬಂದವನೇ ನೇರವಾಗಿ ಬಸ್ ಹತ್ತುತ್ತಾನೆ. ಆತ ಬಸ್ ಹತ್ತುತ್ತಿದ್ದ ಹಾಗೆ ಆ ಬಸ್ ಮುಂದೆ ಹೋಗೋದಕ್ಕೆ ಶುರುವಾಗುತ್ತೆ. ಬಸ್ನಲ್ಲಿ ಆಲ್ಮೋಸ್ಟ್ ಹಿಂಬದಿಯ ಸೀಟ್ಗಳು ಎಲ್ಲ ಖಾಲಿ ಇದೆ. ಅಲ್ಲಿ ಗಮನಿಸ್ಬೋದು ನೀವು ದೃಶ್ಯದಲ್ಲಿ. ಆತ ಇದ್ದಕ್ಕಿದ್ದ ಹಾಗೆ ಒಂದು ಸಲ ಹಿಂಗೆ ತಿರುಗಿ ನೋಡ್ತಾನೆ. ಅಲ್ಲಿ ಸಿಸಿಟಿವಿ ಕ್ಯಾಮ್ರಾ ಇದೆ ಅನ್ನೋದು ಗೊತ್ತಾಗೋಗುತ್ತೆ ಅವನಿಗೆ. ಈತ ಟೋಪಿ ಹಾಕ್ಕೊಂಡಿರೋದು, ಮಾಸ್ಕ್ ಬಳಸಿರೋದೆಲ್ಲ ತನ್ನ ಐಡೆಂಟಿಟಿ ಬಿಟ್ಕೊಡ್ಬಾರ್ದು ಅನ್ನೋ ಕಾರಣಕ್ಕೇನೆ. ಅಷ್ಟು ಕ್ರಿಮಿನಲ್ ಆಗಿ ಯೋಚನೆ ಮಾಡಿ ಈತ ಈ ಕೃತ್ಯ ಎಸಗಿರೋದು. ಹಾಗಾಗಿನೇ ಆತನ ಚಹರೆಯನ್ನು ಪತ್ತೆ ಮಾಡೋದಕ್ಕೆ ಇನ್ನೂ ಕೂಡ ಪೊಲೀಸರಿಗಾಗಲಿ ಇಲ್ಲಿ NIA ಅಧಿಕಾರಿಗಳಿಗಾಗಲಿ ಸಾಧ್ಯ ಆಗಿರಲಿಲ್ಲ. ಹೀಗಾಗಿ ಆರ್ಟಿಸ್ಟನ್ನು ಬಳಸ್ಕೊಂಡು ಈಗ ಒಂದು ಇಮ್ಯಾಜಿನರಿ ಸ್ಕೆಚನ್ನು ಕೂಡ ಅಧಿಕಾರಿಗಳು ತಯಾರು ಮಾಡಿದ್ದಾರೆ. ಬಟ್ ಈ ವಿಡಿಯೋ ಈಗ ವೈರಲ್ ಆಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಷ್ಣು ಪ್ರಸಾದ್. ನ್ಯೂಸ್ ಡೆಸ್ಕ್ನಿಂದ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವಿಷ್ಣು ಪ್ರಸಾದ್, ಒಂದಷ್ಟು ಸಿಸಿಟಿವಿ ಫುಟೇಜಸ್ ಕೆಫೆಯ ಸುತ್ತಮುತ್ತ ಓಡಾಟ ನಡೆಸಿರೋದು ಸಿಕ್ಕಿತ್ತು. ಬಿಟ್ಟರೆ ಇವತ್ತು ಒಂದು ಇಮ್ಯಾಜಿನರಿ ಸ್ಕೆಚ್ ಅನ್ನು ಕೂಡ ಅಧಿಕಾರಿಗಳು ಬಿಡುಗಡೆಗೊಳಿಸಿದ್ರು. ಈಗ ಲಭ್ಯ ಆಗ್ತಾ ಇರೋ ಈ ವಿಡಿಯೋ ತನಿಖೆಯ ಈ ಹಂತದಲ್ಲಿ ಎಷ್ಟು ಪ್ರಾಮುಖ್ಯತೆ ಪಡೆದುಕೊಳ್ಳುತ್ತೆ? ಈಗ ತನಿಖೆ ಯಾವ ದಿಕ್ಕಿನಲ್ಲಿ ಸಾಗುತ್ತೆ? ವಿಷ್ಣು ಪ್ರಸಾದ್. ಖಂಡಿತ ವೀರಪ್ಪ, ಈ ಒಂದು ಪ್ರಕರಣದಲ್ಲಿ ಈಗಾಗಲೇ ಇನ್ವೆಸ್ಟಿಗೇಷನ್ ನಡೆಸ್ತಿರುವಂತಹ CCB ಹಾಗೂ NIA ಟೀಮು ಜಂಟಿ ಕಾರ್ಯಾಚರಣೆ ನಡೆಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಮತ್ತು ಕೇವಲ ಕರ್ನಾಟಕ ಮಾತ್ರ ಅಲ್ಲದೆ ರಾಜ್ಯದ ಬೇರೆ ಬೇರೆ ಭಾಗಗಳಿಗೆ ಮತ್ತು ಹೊರ ರಾಜ್ಯಕ್ಕೂ ಕೂಡ ಒಂದು ತಂಡವನ್ನು ರವಾನೆ ಮಾಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಯಾಕಂತಂದರೆ ಪ್ರಕರಣದ ಆರೋಪಿಯ ಬ್ಯಾಕ್ಗ್ರೌಂಡ್ ಚೆಕ್ ಮಾಡುವಂಥ ಸಂದರ್ಭದಲ್ಲಿ ಮತ್ತು ಆತ ಇಲ್ಲಿ ತನಕ ನಡ್ಕೊಂಡಿರುವಂತಹ ರೀತಿ ಇರ್ಬೋದು, ಪ್ರೀ ಪ್ಲಾನ್ ಮಾಡಿರೋದೆಲ್ಲ ಗಮನಿಸ್ತಾ ಹೋದಂಥ ಸಂದರ್ಭದಲ್ಲಿ ಈ ಒಂದು ಬಾಂಬ್ ಇಡೋದಕ್ಕೆ ಬರೋದಕ್ಕೆ ಮುಂಚೆನೂ ಕೂಡ ಆತ ಅಲ್ಲಿಗೆ ಬಂದು ಚೆಕ್ ಮಾಡ್ಕೊಂಡು ಹೋಗಿರುವಂತಹ ಸಾಧ್ಯತೆಗಳು ಬಹುತೇಕ ಜಾಸ್ತಿ ಇರುವಂಥದ್ದು. ಅದಾದ ಬಳಿಕವೂ ಕೂಡ ತಪ್ಪಿಸಿಕೊಳ್ಳೋದಕ್ಕೆ ಆತ ಮಾಡುವಂತಹ ಪ್ಲಾನ್ಗಳು ಕೂಡ ನಾವು ಅಬ್ಸರ್ವ್ ಮಾಡ್ಬೋದು. ಒಂದು ಕಡೆ ಕ್ಯಾಪ್ ಧರಿಸಿರುವಂಥದ್ದು, ಮಾಸ್ಕ್ ಹಾಕಿರೋದು, ಇದೆಲ್ಲದು ಕೂಡ ಈಗ ದಿನೇ ದಿನೇ ಒಂದೊಂದೇ ವಿಡಿಯೋಗಳು ವೈರಲ್ ಆಗ್ತಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಯಾವಾಗ ಈ ಮೊದಲನೇ ದಿನ ವಿಡಿಯೋ ಒಂದು ವೈರಲ್ ಆಯಿತು, ಅಂದರೆ ಈ ವ್ಯಕ್ತಿಗೆ ಸಂಬಂಧಪಟ್ಟಂತೆ ಈ ಒಂದು ವಿಡಿಯೋ ಒಂದು ಮೊದಲನೇ ದಿನ ವೈರಲ್ ಆಯಿತು. ಆ ವಿಡಿಯೋ ಆಧಾರದ ಮೇರೆಗೆ ನೋಡಿದಂಥ ಸಂದರ್ಭದಲ್ಲಿ ಇವತ್ತು ಕೆಲವೊಂದಷ್ಟು ಮಂದಿ, ಅಂದರೆ ಒಂದು ಖುಷಿ ಪಡೋ ವಿಚಾರ ಏನಂತಂದರೆ ಇಲ್ಲಿ NIA ಮತ್ತು CCBಗಿಂತ ಹೆಚ್ಚಾಗಿ ಸಾರ್ವಜನಿಕರು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಕುತೂಹಲಗೊಳ್ತಿರುವಂಥದ್ದು. ಇವತ್ತು ನಾವು ನೋಡೋದಾದ್ರೂ ಕೂಡ ಈ ಒಂದಷ್ಟು ಸ್ಕೆಚ್ಗಳೇನಿದೆ ಇದನ್ನು ಖಾಸಗಿ ವ್ಯಕ್ತಿ ಮಾಡಿರುವಂಥದ್ದು. ಆತ ಒಬ್ಬ ಸ್ಕೆಚ್ ಆರ್ಟಿಸ್ಟು ವಿಡಿಯೋಗಳನ್ನು ಪರಿಗಣಿಸಿ ಮತ್ತು ಆತನ ಕೆಲವೊಂದಷ್ಟು ಮಸ್ಕಾಗಿರುವಂಥ ಫೋಟೋಗಳನ್ನು ಬಳಸ್ಕೊಂಡು ಆ ಒಂದು ಫೋಟೋಗಳ ಆಧಾರದ ಮೇರೆಗೆ ಈತ ಈ ರೀತಿ ಇರ್ಬೋದು ಅಂತ ಇಮ್ಯಾಜಿನರಿ ಸ್ಕೆಚ್ಚನ್ನು ಬಿಡುಗಡೆ ಮಾಡುವಂಥ ಕೆಲಸವನ್ನು ಆತ ಮಾಡಿರುವಂಥದ್ದು. ಇನ್ನು ಅಧಿಕೃತವಾಗಿ CCB ಆಗಲಿ NIA ಆಗಲಿ ಯಾವುದೇ ರೀತಿ ಇಮ್ಯಾಜಿನರಿ ಸ್ಕೆಚ್ಚನ್ನು ಬಿಡುಗಡೆ ಮಾಡಿಲ್ಲ. ಇದು ಒಂದು ಕಡೆ. ಇನ್ನು ಈ ವಿಡಿಯೋ ನಾವು ನೋಡ್ತಾ ಹೋಗ್ಬೋದು. ಇದು ಕೂಡ BMTC ಬಸ್ನಲ್ಲಿ, ಅದರಲ್ಲೂ ಓಲೋ ಬಸ್ಸಲ್ಲಿ ಆತ ಓಡಾಟ ನಡೆಸಿರುವಂತಹ ವಿಡಿಯೋ ಈಗ ವೈರಲ್ ಆಗ್ತಿರುವಂಥದ್ದು. ಬಂದಂತಹ ವ್ಯಕ್ತಿ ನೇರವಾಗಿ ಹಿಂದೆ ಹೋಗ್ತಾನೆ. ಬಟ್ ಹಿಂದೆ ಹೋದಂಥ ಸಂದರ್ಭದಲ್ಲಿ ಸೀಟ್ಗಳು ಖಾಲಿ ಇದ್ರೂ ಕೂಡ ಆತ ಅಲ್ಲಿ ಕೂರುವಂತಹ ಪ್ರಯತ್ನವನ್ನು ಮಾಡಲ್ಲ. ಕಾರಣ ಏನಂತಂದರೆ ಇಲ್ಲಿ ಕ್ಯಾಮ್ರಾ ಇರೋದನ್ನು ಕೂಡ ಅಬ್ಸರ್ವ್ ಮಾಡಿದಂತಹ ವ್ಯಕ್ತಿ ಪುನಃ ವಾಪಸ್ ಬಂದು ಕ್ಯಾಮ್ರಾ ಕೆಳಗಡೆ ಆತ ನಿಂತ್ಕೊಳ್ಳುವಂತಹ ಕೆಲಸವನ್ನು ಮಾಡ್ತಾನೆ. ಅಂದರೆ ಇಡೀ ಪ್ರಯಾಣವನ್ನು ಆ ಬಸ್ನಲ್ಲಿ ನಡೆಸುವಂಥ ಸಂದರ್ಭದಲ್ಲಿ ಆತ ಕ್ಯಾಮ್ರಾ ಕವರ್ ಆಗದೇ ಇರುವಂತಹ ಜಾಗದಲ್ಲೇ ಇದ್ದು ಪ್ರಯಾಣ ನಡೆಸಿರುವಂಥದ್ದು ಈಗ ಬಹಿರಂಗ ಆಗ್ತಿರುವಂಥದ್ದು. ಅಂದರೆ ಇದು ಪ್ರೀ ಪ್ಲಾನ್ಡ್ ಆಗಿರುವಂಥದ್ದು ಮತ್ತು ಈತನ ಹಿಂದೆ ಬಹಳಷ್ಟು ತಯಾರಿ ನಡೆಸಿರುವಂಥದ್ದು ಮತ್ತು ಕೆಲವೊಂದಷ್ಟು ಟ್ರೈನಿಂಗ್ ಆಗಿರುವಂತಹ ಸಾಧ್ಯತೆಗಳು ಬಹುತೇಕ ಜಾಸ್ತಿ ಇರುವಂಥದ್ದು. ಬೇಸ್ಡ್ ಆನ್ ಟ್ರೈನಿಂಗು, ಅಂದರೆ ಆತನಿಗೆ ಇಲ್ಲಿ ಬಾಂಬ್ ಇಡೋದಕ್ಕೆ ಪ್ಲಾನಿಂಗ್ ಒಂದು ಕಡೆ ಆದರೆ ಅದಾದ ಬಳಿಕ ಪ್ರಕರಣದಿಂದ ತಪ್ಪಿಸ್ಕೊಳ್ಳೋಕಿರ್ಬೋದು ಮತ್ತು ಅದಾದ ನಂತರ ಆತ ಹೊರಗಡೆ ಹೋಗೋದಕ್ಕೆ ಯಾವೆಲ್ಲ ಏನು ಕಾರಣಗಳಿಂದ ಸಿಕ್ಕಿ ಬೀಳೋದಕ್ಕೆ ಏನೆಲ್ಲ ಸಾಧ್ಯತೆಗಳಿರುತ್ತೆ ಅದನ್ನೆಲ್ಲದನ್ನು ಕೂಡ ಮರೆಮಾಚುವಂತಹ ಕೆಲಸವನ್ನು ಮಾಡ್ತಾರೆ. ಅಂದರೆ ಇಡೀ ಪ್ರಕರಣವನ್ನು ನೋಡ್ತಾ ಹೋದಂಥ ಸಂದರ್ಭದಲ್ಲಿ ಇಟ್ಸ್ ಅ ಪ್ರೀ ಪ್ಲಾನ್ ಸ್ಕೆಚ್ ಅನ್ನೋಂಥದ್ದು ಕನ್ಫರ್ಮ್ ಆಗ್ತಿರುವಂಥದ್ದು. ಮತ್ತು ಇದಕ್ಕೆ ಕೆಲವೊಂದಷ್ಟು ಉಗ್ರ ಸಂಘಟನೆಗಳಿಂದ ಟ್ರೈನಿಂಗ್ ಆಗಿರುವಂತಹ ಬಹುತೇಕ ಸಾಧ್ಯತೆ ಇದೆ. ಯಾಕಂತಂದರೆ ನಡೆಸಿರುವಂತಹ ಆತ ಓಡಾಟ ನಡೆಸಿರುವಂಥದ್ದು ಇರ್ಬೋದು, ಬೇರೆ ಬೇರೆ ಬಸ್ಗಳಿಗೆ ಹತ್ತಿ ಇಳಿದಿರುವಂಥದ್ದು ಇರ್ಬೋದು, ಮತ್ತು ಬಳಿಕ ಕೊನೆಗೆ ಈಗ ಆತ ಅಬ್ಸ್ಕೆಂಡಿಂಗ್ ಆಗಿರುವಂಥದ್ದು, ಇದೆಲ್ಲ ಗಮನಿಸಿದರೆ ಎಲ್ಲ ಒಂದು ಕಡೆ ಈತ ಪ್ಲಾನ್ ಮಾಡಿರುವಂಥದ್ದು ಕನ್ಫರ್ಮ್ ಆಗ್ತಿರುವಂಥದ್ದು. ಇದರ ಜೊತೆಗೆ ಈಗ CCB ಟೀಮ್ ಕೂಡ ಒಂದು ಕಡೆ NIA ಟೀಮ್ಗೆ ಸಪೋರ್ಟ್ ಮಾಡುವಂಥ ಕೆಲಸವನ್ನು ಮಾಡ್ತದೆ. NIA ಈಗಾಗಲೇ ಆತನನ್ನು ಬಂಧಿಸಿದಂತಹವರಿಗೆ ಮತ್ತು ಆತನ ಸುಳಿವು ಕೊಟ್ಟಂಥವರಿಗೆ 10 ಲಕ್ಷ ಬಹುಮಾನ ಕೊಡೋದಕ್ಕೆ ಕೂಡ NIA ಕೂಡ ಹೇಳ್ಕೊತಿರುವಂಥದ್ದು. ಇದರ ಜೊತೆಗೆ ಇನ್ನೊಂದು
ಇನ್ನೊಂದು ಪ್ರಮುಖವಾದಂಥ ಅಂಶ ಏನಂತಂದರೆ CCB ಟೀಮ್ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ವೆಸ್ಟಿಗೇಷನ್ ನಡೆಸುವಂಥ ಸಂದರ್ಭದಲ್ಲಿ ಇಷ್ಟು ದಿನ ಇನ್ಫಾರ್ಮೇಷನ್ ಏನಿತ್ತು ಅದರ ಪ್ರಮುಖವಾಗಿ ಆತ ಇನ್ವೆಸ್ಟಿಗೇಷನ್ ಪಾರ್ಟಲ್ಲಿ ಎಲ್ಲೂ ಕೂಡ ಭಾಗವಹಿಸಬಾರ್ದು, ಮಾಧ್ಯಮಗಳು ಕೂಡ ರಿಕ್ವೆಸ್ಟ್ ಮಾಡುವಂಥ ಕೆಲಸವನ್ನು ಮಾಡಿದರು. ಆದರೆ ಇವತ್ತಿನ ದಿನಗಳು ನೋಡ್ತಾ ಹೋದಂಥ ಸಂದರ್ಭದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಈ ಒಂದು ವಿಡಿಯೋಗಳು ವೈರಲ್ ಆಗ್ತಿರುವಂಥ ಹಿನ್ನೆಲೆಯಲ್ಲಿ ಇಲ್ಲಿ ಪೊಲೀಸರಿಗಿಂತ ಹೆಚ್ಚಾಗಿ ಸಾರ್ವಜನಿಕರು ಆಕ್ಟಿವ್ ಆಗಿರುವಂಥದ್ದು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪತ್ತೆ ಹಚ್ಚಬೇಕು. ಮತ್ತು ಯಾರೆಲ್ಲ ಮತ್ತು ಈ ವ್ಯಕ್ತಿಗೆ ಸಂಬಂಧಪಟ್ಟಂತೆ ನೋಡಿದವರು ಯಾರು ಇದ್ರೂ ಕೂಡ ಇನ್ಫಾರ್ಮೇಷನ್ ಕೊಡಿ ಅನ್ನುವಂಥ ಮಾಹಿತಿಯನ್ನು ಈಗಾಗಲೇ ಪೊಲೀಸರು ಕೊಟ್ಟಂಥ ಬೆನ್ನಲ್ಲೇ ಈ ಒಂದು ಸ್ಕೆಚ್ಗಳು ಕೂಡ ಈಗ ಜನರಿಂದಲೇ ಹೊರಗಡೆ ಬರ್ತಿರುವಂಥದ್ದು ನೋಡ್ತಾ ಹೋದಂಥ ವೇಳೆಯಲ್ಲಿ ಈ ಒಂದು ಪ್ರಕರಣ ಇಡೀ ಬೆಂಗಳೂರನ್ನ ಒಂದು ರೀತಿ ಪ್ಯಾನಿಕ್ ಮಾಡಿದೆ ಅಂತ ಹೇಳ್ಬೋದು. ಮತ್ತು ಜೊತೆಗೆ ಈಗಾಗಲೇ CM ಇರ್ಬೋದು, DCM ಅವರಿಗೆ ಬಂದಂತಹ ಒಂದು ಪತ್ರ ಏನಿತ್ತು ಅದರಲ್ಲೂ ಇದು ಕೇವಲ ಟ್ರೈಲರ್ ಅಷ್ಟೇ, ಇನ್ನಷ್ಟು ದೊಡ್ಡ ಮಟ್ಟದಲ್ಲಿ ನಾವು ಕೃತ್ಯವನ್ನು ಸಿಗ್ತೀವಿ ಅಂತ ಏನು ಬೆದರಿಕೆ ಏನು ಬಂದಿರುವಂಥದ್ದು ಇದು ಎಲ್ಲ ಒಂದು ಕಡೆ ರಾಜ್ಯ ಸರ್ಕಾರ ತುಂಬಾ ಅಲರ್ಟ್ ಆಗಬೇಕಾಗುತ್ತೆ. ಕೇವಲ ಇದೊಂದು ಪ್ರಕರಣದ ಇನ್ವೆಸ್ಟಿಗೇಷನ್ ಅಷ್ಟೇ ಅಲ್ಲ, ರಾಜ್ಯಾದ್ಯಂತ ಭದ್ರತೆ ವಿಚಾರವೂ ಕೂಡ ಸಾಕಷ್ಟು ಕ್ರಮ ಕೈಗೊಳ್ಳುವಂತಹ ಕೆಲಸವನ್ನು ಮಾಡಬೇಕು. ಇಲ್ಲದಿಲ್ಲದಲ್ಲಿ ಮುಂದಿನ ದಿನಗಳಲ್ಲಿ ಇದು ಬೇರೆ ರೀತಿಯ ಪರಿಣಾಮ ಬೀರುವಂತಹ ಸಾಧ್ಯತೆಗಳನ್ನು ಊಹೆ ಮಾಡ್ಬೋದು ವೀರಪ್ಪ ಇದರಲ್ಲಿ. ಓಕೆ, ಥ್ಯಾಂಕ್ ಯು ವಿಷ್ಣು ಪ್ರಸಾದ್. ನೋಡಿ, ಅಂದರೆ ಈತನಿಗೆ ಟ್ರೈನಿಂಗ್ ಆಗಿರೋದು ಕನ್ಫರ್ಮ್ ಅಂತ ಅಂದ್ಕೊಳ್ಬೋದು. ಎಷ್ಟು ಕಿಲಾಡಿತನದಲ್ಲಿ ಈತ ಈ ಕೃತ್ಯ ಎಸಗಿದ್ದಾನೆ ಅಂದರೆ ಪ್ರತಿ ಹಂತದಲ್ಲೂ ಕೂಡ ತಾನು ಎಲ್ಲೂ ತಗಲಾಕೊಳ್ಬಾರ್ದು ಅನ್ನೋ ಕಾರಣಕ್ಕೆ, ಒಂದು ಸಾಕ್ಷಿನೂ ಉಳಿಸಬಾರ್ದು, ನನ್ನ ಐಡೆಂಟಿಟಿ ಕೂಡ ಸಿಕ್ಕಾಕೊಳ್ಬಾರ್ದು ಪೊಲೀಸರಿಗೆ ಅನ್ನೋ ಕಾರಣಕ್ಕೆ ಈತ ಬಸ್ ಹತ್ತಿದ್ರು ಕೂಡ ಅಲ್ಲೂ CCTV ಇದೆಯಾ, CCTV ಫುಟೇಜಸಲ್ಲಿ ನಾನು ಕವರ್ ಆಗ್ತಾ ಇದ್ದೀನ ಅದನ್ನು ಗಮನಿಸಿ, ಅದಾದ ಮೇಲೆ ತನ್ನ ಚೆಹರೆಯನ್ನು ಅಲ್ಲಿ ಬಿಟ್ಟು ಹೋಗದ ಹಾಗೆ, ಐಡೆಂಟಿಟಿ ಗೊತ್ತಾಗದ ಹಾಗೆ ಆ CC ಕ್ಯಾಮ್ರಾ ಕೆಳಗೆ ಬಂದು ನಿಂತ್ಕೋತಾನೆ. ತನ್ನ ಪ್ರಯಾಣದ ಸಂದರ್ಭದಲ್ಲೂ ಕೂಡ ನನ್ನ ವಿಡಿಯೋ ಫುಟೇಜ್ ಕವರ್ ಆಗಬಾರ್ದು, ಅಷ್ಟು ಸಿಕ್ಕರೆ ಪೊಲೀಸರು ಅಥವಾ NIA ಅಧಿಕಾರಿಗಳು ಆದಷ್ಟು ಬೇಗ ನನ್ನನ್ನು ಪತ್ತೆ ಹಚ್ಚಿಬಿಡ್ತಾರೆ ಅಂತ ಈತ ಇಷ್ಟೆಲ್ಲ ಮಾಡಿದ್ದಾನೆ ಅಂದರೆ ಕನ್ಫರ್ಮ್ ಆಗಿ ಈತನಿಗೆ ಉಗ್ರ ಸಂಘಟನೆಗಳ ಜೊತೆಗೆ ನಂಟಿರುತ್ತೆ. ಬಾಂಬ್ ಬ್ಲಾಸ್ಟ್ ಮಾಡೋದಕ್ಕಷ್ಟೇ ಅಲ್ಲ, ಇಡೀ ಕೃತ್ಯವನ್ನು ಹೇಗೆ ಎಸಗಬೇಕು, ಜೊತೆಗೆ ಅದಾದಮೇಲೆ ಹೇಗೆ ಎಸ್ಕೇಪ್ ಆಗಬೇಕು, ಇದೆಲ್ಲದಕ್ಕೂ ಸಂಬಂಧಪಟ್ಟ ಹಾಗೆ ಒಂದು ಪ್ರಾಪರ್ ಟ್ರೈನಿಂಗ್ ಪಡ್ಕೊಂಡು ಅದಾದ ಮೇಲೆ ಈ ದುಷ್ಕೃತ್ಯ ಎಸಗಿರೋದು ಖಾತ್ರಿ ಅಂತ ಹೇಳ್ಬೋದು. ಯಾಕಂದರೆ ಯಾರಾದರೂ ಕ್ರೈಮ್ ಮಾಡುವಾಗ ಅದರ ಉದ್ದೇಶ ಏನೇ ಇದ್ದರೂ ಕೂಡ ಅದರ ಸಾಕ್ಷಿ ನಾಶ ಮತ್ತು ತಮ್ಮ ಐಡೆಂಟಿಟಿಯನ್ನು ಮರೆಮಾಚು ನಿಟ್ಟಿನಲ್ಲಿ ಮಾಡುವಂಥ ಕೃತ್ಯಗಳಿದೆಯಲ್ಲ, ಟ್ರೈನ್ ಆಗಿ ಮಾಡಿದಾರಾ ಅಥವಾ ಇಲ್ವಾ ಅನ್ನೋದು ಅದರಿಂದ ಗೊತ್ತಾಗೋಗುತ್ತೆ. ಸೊ ಈ ಪ್ರಕರಣದಲ್ಲಿ ನೋಡಿ, ಈತ ಆ ಕೆಫೆ ಸುತ್ತಮುತ್ತ ಬಹಳಷ್ಟು ಸಲ ಓಡಾಡಿದ್ದಾನೆ, ಅವನು 10-15 ಸಲ ಓಡಾಟ ನಡೆಸಿದ್ದಾನೆ. ಅಲ್ಲೂ ಕೂಡ ಕ್ಯಾಪ್ ಮತ್ತು ಮಾಸ್ಕ್ ಹಾಕ್ಕೊಂಡಿದ್ದಾನೆ ಮುಖ ಕಾಣಬಾರ್ದು ಅನ್ನೋ ಕಾರಣಕ್ಕೆ. ಅದಾದಮೇಲೆ ಬಂದು ಅಲ್ಲಿ ಗ್ರಾಹಕರ ಸೋಗಿನಲ್ಲಿ ಬ್ಯಾಗ್ ಇಟ್ಟು ಎಸ್ಕೇಪ್ ಆಗಿರೋದು, ಅದರ CCTV ಫುಟೇಜಸ್ ಕೂಡ ಸಿಕ್ತು. ಆದರೆ ಅಲ್ಲೂ ಕೂಡ ಈತನ ಐಡೆಂಟಿಟಿ ಪತ್ತೆಯಾಗಲಿಲ್ಲ. ಮಸುಕಾಗಿದ್ದರಿಂದ ಅದನ್ನು ಬಳಸ್ಕೊಂಡು ಓರ್ವ ಆರ್ಟಿಸ್ಟ್ ಸಹಾಯದಿಂದ ಒಂದು ಇಮ್ಯಾಜಿನರಿ ಸ್ಕೆಚನ್ನು ಬಿಡುಗಡೆ ಮಾಡಿದ್ದಾರೆ ಈಗ ಅದನ್ನು ತಯಾರಿಸಿ. ಬಟ್ ಈಗ ಬಸ್ನಲ್ಲಿ ಪ್ರಯಾಣ ಮಾಡೋ ಸಂದರ್ಭದಲ್ಲೂ ಕೂಡ ಅಷ್ಟೇ ಚಾಲಾಕಿತನ ತೋರಿಸಿದ್ದಾನೆ. ಒಂದು ಬಸ್ಸಲ್ಲಿ ಪ್ರಯಾಣ ಮಾಡಿರೋದಲ್ಲ ಆತ, ಅಥವಾ ಟಿಕೆಟ್ ತಗೊಂಡು ಪ್ರಯಾಣ ಮಾಡಿದ್ರೆ ಎಲ್ಲಿ ಗೊತ್ತಾಗುತ್ತೋ ಅನ್ನೋ ಕಾರಣಕ್ಕೆ ಟಿಕೆಟು ತಗೊಂಡಿಲ್ಲ. 10-15 ಬಸ್ಗಳನ್ನು ಬದಲಾಯಿಸಿದ್ದಾನೆ ಅವತ್ತು ಆತ ಅನ್ನೋದು ಗೊತ್ತಾಗ್ತಾ ಇದೆ. ದಾರಿ ತಪ್ಪಿಸೋದಕ್ಕೂ ಇರ್ಬೋದು. ಡೈಲಿ ಪಾಸ್ ಖರೀದಿ ಮಾಡಿದ್ದಾನೆ, ಯಾವ ಬಸ್ ಬೇಕಾದರೂ ಹತ್ಬೋದು, ನೀವು ಪಾಸ್ ತೋರಿಸಿ ಎಲ್ಲಿಂದ ಎಲ್ಲಿಗಾದರೂ ಓಡಾಡಬಹುದು ಇಡೀ ನಗರ ಭಾಗದಲ್ಲಿ. ಸೊ ಇಷ್ಟೆಲ್ಲ ತಯಾರಿ ಮಾಡಿಕೊಂಡು ಪ್ರೀ ಪ್ಲಾನ್ ಮಾಡಿಕೊಂಡು ಎಸಗಿರುವಂಥ ಕೃತ್ಯ ಇದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.